Hello students, welcome back to NEPBSC channel. So last video ಅಲ್ಲಿ ನಾವು characteristics of electromagnetic radiations ಏನೇನಿದ್ದಾವೆ ಅನ್ನೋದನ್ನ ಕಲ್ತಿದೀವಿ. Electromagnetic radiation ಮತ್ತು ಸ್ಪೆಕ್ಟ್ರಮ್ ಬಗ್ಗೆ ಕಲ್ತಿದೀವಿ. ಓಕೆನಾ? ಸೊ ಈ ವಿಡಿಯೋ ಅಲ್ಲಿ ನಾನು ಹೇಳಿದಾಗೆ ಬಿಯರ್-ಲ್ಯಾಂಬರ್ಟ್ಸ್ ಲಾ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಮತ್ತೆ ಅದಕ್ಕೆ ಒಂದು ಡೆರಿವೇಶನ್ ಇದೆ, ಆ ಡೆರಿವೇಶನ್ ಸಹ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ವೇವ್ ನಂಬರ್ ಬಗ್ಗೆ ಹೇಳೋದನ್ನ ಮರ್ತಿದ್ದೆ. Wave number. The wave number represents the number of waves accommodated in 1 meter or 1 centimeter length. 1 meter wave ತಗೊಂಡಾಗ ಅದರಲ್ಲಿ ಎಷ್ಟು ನಂಬರ್ ಆಫ್ ವೇವ್ಸ್ ಇದೆ ಅದನ್ನ ವೇವ್ ಲೆಂತ್ ಅಂತ ಕರಿತೀವಿ. ಸಾರಿ, ವೇವ್ ನಂಬರ್ ಅಂತ ಕರಿತೀವಿ. ವೇವ್ ನಂಬರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಇದು ತಿಳ್ಕೊಂಡಿರ್ಬೇಕು. ವೇವ್ ಲೆಂತ್ ಇನ್ಕ್ರೀಸ್ ಆದಷ್ಟು ವೇವ್ ನಂಬರ್ ಕಮ್ಮಿ ಆಗುತ್ತೆ. ವೇವ್ ನಂಬರ್ ಇನ್ಕ್ರೀಸ್ ಆದಷ್ಟು ವೇವ್ ಲೆಂತ್ ಕಮ್ಮಿ ಆಗುತ್ತೆ. ಓಕೆನಾ? ಸೊ ಈಗ ಬಿಯರ್-ಲ್ಯಾಂಬರ್ಟ್ಸ್ ಲಾ ಅಂದ್ರೆ ಏನು? ವಾಟ್ ಇಸ್ ದ ಸ್ಟೇಟ್ಮೆಂಟ್? ಆಲ್ರೆಡಿ ನೀವು ಕೇಳಿರ್ತೀರ, ಸೆಕೆಂಡ್ ಸಮ್ ಥರ್ಡ್ ಸಮ್ ಅಲ್ಲಿ ಓದಿರ್ತೀರ. So Beer-Lambert's law, the statement of Beer-Lambert's law is when a beam of monochromatic light is passed through a solution containing absorbing substance, the rate of decrease of intensity of incident radiation with the thickness of absorbing medium is directly proportional to intensity of incident radiation as well as to the concentration of the solution. ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಿಯರ್-ಲ್ಯಾಂಬರ್ಟ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಮೊನೋಕ್ರೋಮ್ಯಾಟಿಕ್ ಲೈಟ್ ಒಂದು ಸೊಲ್ಯೂಷನ್ ಅಬ್ಸರ್ವಿಂಗ್ ಸಬ್ಸ್ಟೆನ್ಸ್ ಮುಖಾಂತರ ಪಾಸ್ ಮಾಡಿದಾಗ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಡಿಕ್ರೀಸಸ್. ಇನ್ಸಿಡೆಂಟ್ ರೇಡಿಯೇಷನ್ ಅಂತ ಏನಿರುತ್ತೆ ಅದು ಡಿಕ್ರೀಸ್ ಆಗುತ್ತೆ ಆಸ್ ದ ಥಿಕ್ನೆಸ್ ಆಫ್ ಅಬ್ಸರ್ವಿಂಗ್ ಮೀಡಿಯಂ ಇನ್ಕ್ರೀಸಸ್. ಸೊ ಥಿಕ್ನೆಸ್ ಜಾಸ್ತಿ ಆದಷ್ಟು ಏನು ಹೊರಗಡೆ ಬರುವಂತ ರೇಡಿಯೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆಸ್ ವೆಲ್ ಆಸ್ ಕಾನ್ಸಂಟ್ರೇಷನ್ ಆಲ್ಸೋ, ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೂ ಕೂಡ ಬರುವಂತ ರೇಡಿಯೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಬಿಯರ್-ಲ್ಯಾಂಬರ್ಟ್ಸ್ ಲಾ ಹೇಳುತ್ತೆ. Mathematically, this statement is given by di by dt minus di, that is decrease in intensity of the radiation with the thickness of observing medium, is directly proportional to intensity into concentration. So derive ಮಾಡ್ತಾ ಹೋಗ್ತೀನಿ ನಾನು. ಸೊ ಅದರಲ್ಲಿ ಡಿ ಐ ಬೈ ಡಿ ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಸಿ ಅಂತ ಹೇಳಿದೆ. ಆ ಒಂದು ಪ್ರಪೋರ್ಷನಾಲಿಟಿನ ತೆಗೆದಾಗ ಮೈನಸ್ ಡಿ ಐ ಬೈ ಡಿ ಟಿ ಇಸ್ ಈಕ್ವಲ್ ಟು ಕೆ ಇಂಟು ಐ ಇಂಟು ಸಿ. ದಟ್ ಈಸ್ ಡಿ ಐ ಅಂತ ಹೇಳಿದಾಗ ಡಿಕ್ರೀಸ್ ಇನ್ ಇಂಟೆನ್ಸಿಟಿ ಆಫ್ ದ ರೇಡಿಯೇಷನ್, ಡಿ ಟಿ ಅಂದಾಗ ಇನ್ಫಿನಿಟೆಸಿಮಲಿ ಸ್ಮಾಲ್ ಚೇಂಜ್ ಇನ್ ಥಿಕ್ನೆಸ್, ಕೆ ಅಂತ ಹೇಳಿದಾಗ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅದು, ಐ ಅಂತ ಹೇಳಿದಾಗ ಇಂಟೆನ್ಸಿಟಿ ಆಫ್ ದ ರೇಡಿಯೇಷನ್, ಸಿ ಬಂದು ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ಅಗೇನ್ ನಾನು ಈ ಒಂದು ಇಕ್ವೇಶನ್ 1 ಏನಿದೆ ರಿಅರೇಂಜ್ ಮಾಡ್ಕೋತೀನಿ. ಐ ಟರ್ಮ್ಸ್ ಎಲ್ಲ ಒಂದ್ ಕಡೆ ಬರಬೇಕು ಆ ರೀತಿಲಿ. ದಟ್ ಬಿಕಮ್ಸ್ ಮೈನಸ್ ಡಿ ಐ ಬೈ ಐ ಇಸ್ ಈಕ್ವಲ್ ಟು ಕೆ ಇಂಟು ಡಿ ಟಿ ಇಂಟು ಸಿ. ಓಕೆನಾ? ದಟ್ ಈಸ್ ಇಕ್ವೇಶನ್ 2. ನೆಕ್ಸ್ಟ್, ಸೊ ಆ ಒಂದು ಇಕ್ವೇಶನ್ ಅನ್ನ ನಾನು ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ಮೈನಸ್ ಇಂಟಿಗ್ರೇಷನ್ ಫ್ರಮ್ ಐ ನಾಟ್ ಟು ಐ ಟಿ, ಲೆಫ್ಟ್ ಸೈಡ್ ಐ ನಾಟ್ ಟು ಐ ಟಿ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಡಿ ಐ ಬೈ ಐ ಇಸ್ ಈಕ್ವಲ್ ಟು ಕೆ ಇಂಟು ಸಿ, ಬಿಕಾಸ್ ದೇ ಆರ್ ಕಾನ್ಸ್ಟೆಂಟ್ಸ್, ದೇ ಆರ್ ಟೇಕನ್ ಔಟ್ ಸೈಡ್. ಕೆ ಇಂಟು ಸಿ ಇಂಟಿಗ್ರಲ್ ಆಫ್ 0 ಟು ಟಿ ಡಿ ಟಿ. ಓಕೆನಾ? ಸೊ ಇಂಟಿಗ್ರಲ್ ಫಾರ್ಮುಲಾಸ್ ಗೊತ್ತಿರಬೇಕು. ಇಂಟಿಗ್ರಲ್ ಆಫ್ 1 ಬೈ ಐ ವಿತ್ ರೆಸ್ಪೆಕ್ಟ್ ಟು ಐ ಇಸ್ ಲಾನ್ ಐ ಅಂತ ಕರಿತೀವಿ. ಅಂಡ್ ಇಂಟಿಗ್ರಲ್ ಆಫ್ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಇಸ್ ಟಿ. ಓಕೆನಾ? ಸೊ ದಟ್ ಬಿಕಮ್ಸ್ ನೆಗೆಟಿವ್ ಲಾನ್ ಐ ನಾಟ್ ಟು ಐ ಟಿ ಇಸ್ ಈಕ್ವಲ್ ಟು ಕೆ ಇಂಟು ಸಿ ಇಂಟು ಟಿ. ಅದ್ರ ಲಿಮಿಟ್ಸ್ ನ ಅಪ್ಲೈ ಮಾಡ್ತೀನಿ. ನೆಗೆಟಿವ್ ಆಫ್ ಲಾನ್ ಐ ಟಿ ಮೈನಸ್ ಲಾನ್ ಐ ನಾಟ್ ಇಸ್ ಈಕ್ವಲ್ ಟು ಕೆ ಇಂಟು ಸಿ ಇಂಟು ಟಿ. That becomes negative ln I by I naught is equal to k into c into t. Negative log a by b becomes log b by a. Okay na? So minus log a by b is equal to log b by a. So that is ln I naught by I t is equal to k into c into t. From this we can derive an equation for I t. Okay na? So but ಆ part ನಮಗ್ ಬೇಡ ಈಗ. So this equation 3 indicates that the intensity of monochromatic beam of light decreases exponentially with the thickness of the medium and intensity of the light. Again, ನಾನು ln ನ in terms of log ಬರ್ಕೊಂತೀನಿ. That becomes 2.303 ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ln to log ಕನ್ವರ್ಟ್ ಮಾಡ್ತಾ ಇದೀವಿ ಅಂದ್ರೆ 2.303 log I naught by IT is equal to k into c into t. ಈ 2.303 ನ ನಾನು ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ ಗೆ ಶಿಫ್ಟ್ ಮಾಡ್ತೀನಿ. ದಟ್ ಬಿಕಮ್ಸ್ ಲಾಗ್ ಐ ನಾಟ್ ಬೈ ಐ ಟಿ ಇಸ್ ಈಕ್ವಲ್ ಟು ಕೆ ಅಪಾನ್ 2.303 ಇಂಟು ಸಿ ಇಂಟು ಟಿ. ಸೊ ದಟ್ ಈಸ್ ಲಾಗ್ ಐ ನಾಟ್ ಬೈ ಐ ಟಿ ಇಸ್ ಈಕ್ವಲ್ ಟು ಕೆ ಬೈ 2.303 ನ ಎಪ್ಸಿಲಾನ್ ಅಂತ ತಗೋತೀನಿ. ಎಪ್ಸಿಲಾನ್ ಇಂಟು ಸಿ ಇಂಟು ಟಿ. ದಿಸ್ ಎಪ್ಸಿಲಾನ್ ಇಸ್ ನಥಿಂಗ್ ಬಟ್ ಮೋಲಾರ್ ಎಕ್ಸ್ಟಿಂಕ್ಷನ್ ಕೋಎಫಿಷಿಯಂಟ್ ಆಫ್ ದ ಅಬ್ಸಾರ್ಬಿಂಗ್ ಮೀಡಿಯಂ.
So log I naught by IT is nothing but absorbance. Then again this equation 5 is written as A is equal to epsilon into C into T. ಅರ್ಥ ಆಯ್ತಲ್ವಾ? ಸೊ ಯಾವ ರೀತಿ ನಾವು ಡಿರೈವ್ ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಸಿಂಪಲ್ ಡಿರೈವೇಶನ್, ಏನ್ ಕಷ್ಟ ಇಲ್ಲ. ಓಕೆನಾ? ನೆಕ್ಸ್ಟ್ ಮೋಲಾರ್ ಎಕ್ಸ್ಟಿಂಕ್ಷನ್ ಕೋಎಫಿಷಿಯಂಟ್ ಅಂದ್ರೆ ಏನು? ಸೊ taking the Beer-Lambert's law, A is equal to epsilon into C into T. ಇದರಲ್ಲಿ ಕಾನ್ಸಂಟ್ರೇಷನ್ 1 mole per dm cube ಆದ್ರೆ thickness of the observing medium 1 centimeter ಆದಾಗ the absorbance is equal to molar extinction coefficient. ಸೊ ಅದನ್ನ ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ molar extinction coefficient is the absorbance of a solution for a concentration 1 mole per dm cube ಇರಬೇಕು and path length 1 centimeter ಇರಬೇಕು. The inverse of absorbance is called transmittance. ಇದೊಂದು ತಿಳ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವೆರಿಫಿಕೇಶನ್ ಆಫ್ Beer-Lambert's law. ಸೊ Beer-Lambert's law ನ ಯಾವ ರೀತಿ ವೆರಿಫೈ ಮಾಡ್ತೀರಾ? ಕಲರಿಮೆಟ್ರಿಕ್ ಅನಾಲಿಸಿಸ್ ಎಲ್ಲ ಮಾಡಿರ್ತೀರಾ ಇದುವರೆಗೂ ನೀವು. ಸೊ Beer-Lambert's law ನ ವೆರಿಫೈ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಒಂದು ಗ್ರಾಫ್ ಅನ್ನ ಪ್ಲಾಟ್ ಮಾಡ್ತೀವಿ, ಅಬ್ಸಾರ್ಬೆನ್ಸ್ ವರ್ಸಸ್ ಕಾನ್ಸಂಟ್ರೇಷನ್. ಓಕೆನಾ? ಅಬ್ಸಾರ್ಬೆನ್ಸ್ ವರ್ಸಸ್ ಕಾನ್ಸಂಟ್ರೇಷನ್ ನಾವೇನು ಗ್ರಾಫ್ ನ ಪ್ಲಾಟ್ ಮಾಡ್ತೀವಿ, ಇದು ನಮ್ಗೆ ಸ್ಟ್ರೈಟ್ ಲೈನ್ ಬಂತು ಅಂದ್ರೆ ಪಾಸಿಂಗ್ ಥ್ರೂ ಆರಿಜಿನ್ ದಟ್ ಒಬೇಸ್ Beer-Lambert's law. ಸಿಂಪಲ್ ಆಗಿ ಇಷ್ಟು ತಿಳ್ಕೊಳ್ಳಿ. ಅದೇ ಏನಾದ್ರು ಆರಿಜಿನ್ ಮುಖಾಂತರ ಪಾಸ್ ಆಗಲಿಲ್ಲ ಅಥವಾ ಸ್ಟ್ರೈಟ್ ಲೈನ್ ಬರ್ಲಿಲ್ಲ ಅಂದ್ರೆ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಡಿವಿಯೇಷನ್ಸ್. ಓಕೆನಾ? ಸೊ ಈಗ Beer-Lambert's law ನ ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ ಅಂತ ಹೇಳೋದಾದ್ರೆ Beer-Lambert's law is used to find the concentration of unknown solution using spectrophotometer. ಒಂದು ಸೊ ಎಷ್ಟು ಪ್ಯೂರ್ ಆಗಿದೆ ಸಬ್ಸ್ಟೆನ್ಸ್ ಅನ್ನೋದನ್ನ ಮೆಷರ್ ಮಾಡ್ತೀವಿ, ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ಮತ್ತೆ ಯಾವುದೇ ಒಂದು ಸಬ್ಸ್ಟೆನ್ಸ್ ನಮ್ಗೆ ಬೇಕಾಗಿರುವಂತ ಸಬ್ಸ್ಟೆನ್ಸ್ ಆ ಸೊಲ್ಯೂಷನ್ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ Beer-Lambert's law ಮುಖಾಂತರ ಚೆಕ್ ಮಾಡಬಹುದು. ಲಿಮಿಟೇಷನ್ಸ್ ಆಫ್ Beer-Lambert's law, ದೇರ್ ಆರ್ ಮೆನಿ ಲಿಮಿಟೇಷನ್ಸ್. ನಾನು ನಿಮ್ಗೆ 3 ಲಿಮಿಟೇಷನ್ಸ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಳ್ತೀನಿ. ಒಂದು ಮೋನೋಕ್ರೊಮ್ಯಾಟಿಕ್ ಲೈಟ್ ಮಾತ್ರ ವರ್ಕ್ ಆಗುತ್ತೆ, ಪಾಲಿಕ್ರೊಮ್ಯಾಟಿಕ್ ಲೈಟ್ ಗೆ ವರ್ಕ್ ಆಗಲ್ಲ. ಸೊ ಲೋ ಕಾನ್ಸಂಟ್ರೇಷನ್ ಇದ್ದಾಗ ಮಾತ್ರ ಈ ಒಂದು Beer-Lambert's law ವರ್ಕ್ ಆಗುವಂತದ್ದು. ಮತ್ತೆ ಇಂಟೆನ್ಸಿಟೀಸ್ ಜಾಸ್ತಿ ಇದ್ರೆ ಓಕೆನಾ, ಸೊ ಅಲ್ಲಿ ಕೂಡ ಈ ಲಾನ ಯೂಸ್ ಮಾಡಕ್ಕಾಗಲ್ಲ. ಫೋರ್ತ್ ಒನ್ ಏನು ಅಂದ್ರೆ ಕೀಟೋ ಇನಾಲ್ ಟಾಟೋಮರ್ಸ್ ಇದ್ದಾಗ ಕೂಡ Beer-Lambert's law ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಡಿವಿಯೇಷನ್ಸ್ ಆಫ್ Beer-Lambert's law. ಡಿವಿಯೇಷನ್ ಯಾಕಾಗತ್ತೆ ಅಂತ ಹೇಳೋದಾದ್ರೆ ಅಂದ್ರೆ ಸ್ಟ್ರೈಟ್ ಲೈನ್ ಬರ್ಬೇಕಾಗಿರೋಂಥದ್ದು ಡಿವಿಯೇಟ್ ಆಗ್ತಿದೆ, ಏನಪ್ಪ ಕಾರಣ ಅಂತ ಹೇಳೋದಾದ್ರೆ ಸೊ ಒಂದು ಸಿಂಗಲ್ ವೇವ್ ಲೆಂತ್ ಯೂಸ್ ಮಾಡ್ತಿರ ಇದ್ರೆ ಅಥವಾ ಪಾಲಿಮರೈಸೇಷನ್ ಆಯ್ತು ಅಂದ್ರೆ ಸಾಲ್ಯೂಟ್ ಅಂದ್ರೆ ಚೈನ್ ಐನಲ್ ಫಾರ್ಮೇಶನ್ ಆಯ್ತು ಅಂದ್ರೆ ಅಥವಾ ಸೊ ಆ ಒಂದು ಪಾರ್ಟಿಕಲ್ಸ್ ಅಸೋಸಿಯೇಷನ್ ಆಗ್ಬೋದು ಅಂದ್ರೆ ಗ್ರೂಪ್ ಆಗ್ಬೋದು ಅಥವಾ ಡಿಸೋಸಿಯೇಷನ್ ಬ್ರೇಕಪ್ ಆದ್ರೆ ಅಥವಾ ಅಯನೈಸ್ ಆಗ್ಬೋದು ಎಕ್ಸೈಟೆಡ್ ಆದಾಗ ಅಥವಾ ಪ್ರೆಸೆನ್ಸ್ ಆಫ್ ಎನಿ ಅದರ್ ಸಬ್ಸ್ಟೆನ್ಸ್ ದಟ್ ಅಬ್ಸರ್ಬ್ಸ್ ರೇಡಿಯೇಷನ್ ಅಟ್ ದ ಸೇಮ್ ವೇವ್ ಲೆಂತ್. ಸೊ ಅದೇ ವೇವ್ ಲೆಂತ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇಂಪ್ಯೂರಿಟೀಸ್ ಕೆಲವೊಂದು. ಸೊ ಅಂತ ಇಂಪ್ಯೂರಿಟೀಸ್ ಇದ್ರು ಕೂಡ ತೋರಿಸಲ್ಲ. ಸೊ ಮತ್ತೆ ಪ್ರೆಸೆನ್ಸ್ ಆಫ್ ಇಂಪ್ಯೂರಿಟೀಸ್ ಇಂದ ಕಲರ್ಡ್ ಸಬ್ಸ್ಟೆನ್ಸ್ ತಗೊಂಡಾಗ ಇಂಪ್ಯೂರಿಟೀಸ್ ಏನಾದ್ರು ಇದ್ರೆ Beer-Lambert's law ಒಬೆ ಆಗಲ್ಲ. ದಿಸ್ ಇಸ್ ಅಬೌಟ್ Beer-Lambert's law. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಫೋಟೋಕೆಮಿಸ್ಟ್ರಿನ ಬೇಸಿಕ್ ಲಾಸ್ ಏನಿದಾವೆ, 2 ಲಾಸ್ ಇದಾವೆ, ಗ್ರಾಥಸ್-ಡ್ರೇಪರ್ ಲಾ ಮತ್ತೆ ಸ್ಟಾರ್ಕ್-ಐನ್ಸ್ಟೀನ್ ಲಾ. ಈ 2 ಲಾಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. So that's it for today. If you like this video, please like, share and subscribe to my channel. Thanks for watching.